ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹರ್ಷ ದಿಕ್ಸೂಚಿ ಹೋಲಿಸ್ಟಿಕ್ಸ್. ಇವತ್ತು ನಾವೊಂದು ಅದ್ಭುತವಾದ ಚಿಕಿತ್ಸಾ ವಿಧಾನವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಸುಜೋಕ್ ಮೆರಿಡಿಯನ್ ಥೆರಪಿ. ಸುಜೋಕ್ ಮೆರಿಡಿಯನ್ ಥೆರಪಿ ಅಂದರೆ ಅದಕ್ಕೆ ನಾವು ಇನ್ನೊಂದು ಹೇಳ್ತೀವಿ 6 ಕೀ ಅಂತ ಕರಿತೀವಿ. ಈ 6 ಕೀನ ನೀವು ಕಲಿಬೇಕಾದ್ರೆ ಅದರಿಂದ ಒಂದು ಚಿಕ್ಕ ಒಂದು ಸಬ್ಜೆಕ್ಟ್ ಇರುತ್ತೆ. 6 ಕೀ ಅಂದರೆ 6 ಎಲಿಮೆಂಟ್ಸ್ ಇರುತ್ತೆ. ಅಡಿಷನಲ್ ಆಗಿ 2 ಎಲಿಮೆಂಟ್ಸ್ ಇರುತ್ತೆ ಅದರಲ್ಲಿ. ಬಟ್ ನಾವು ಅದನ್ನು 6 ಕೀ ಅಂತಲೇ ಕರಿತೀವಿ. ಇದರಲ್ಲಿ ಇನ್ನೂ ಮುಂದುವರೆದ ಆಪ್ಷನ್ಗಳಲ್ಲಿ 8 ಕೀ ಮತ್ತು 10 ಕೀ ಅಂತಲೂ ಬರುತ್ತೆ ಸುಜೋಕಲ್ಲಿ. ನಮ್ಮ ಲೈಫ್ಗೆ ಮತ್ತು ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ಗೆ 6 ಕೀ ಮೋರ್ ದೆನ್ ಸಫಿಷಿಯೆಂಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪ್ರಾಕ್ಟೀಸಲ್ಲಿ 6 ಕೀ ಥಿಯರಿನ ನಾವು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಸಾಕಾಗುತ್ತೆ, ಬೇರೆ ಇನ್ಯಾವುದರ ಅವಶ್ಯಕತೆ ಇರೋದಿಲ್ಲ. ಸೊ ನಾವು ಇಂದಿನಿಂದ ಮೆರಿಡಿಯನ್ ಸುಜೋಕ್ ಮೆರಿಡಿಯನ್ 6 ಕೀ ಕ್ಲಾಸ್ಗಳನ್ನು ಮುಂದುವರಿಸೋಣ. ಈ 6 ಕೀ ಕಲಿಯೋಕ್ಕೆ ಮುಂಚೆ ನೀವು 6 ಎಲಿಮೆಂಟ್ಸ್ 12 ಆರ್ಗನ್ಸ್ ಏನಿದೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೇಬೇಕಾಗತ್ತೆ. ಈ ಎಲಿಮೆಂಟ್ಸ್ ತಿಳಿಯೋಕ್ಕೆ ಮುಂಚೆ ಈ ಎಲಿಮೆಂಟ್ಸ್ನ ಮೂಲಭೂತ ಆಗಿರ್ತಕ್ಕಂತಹ ಒಂದು ಶಕ್ತಿ ಇದೆ, ಅದಕ್ಕೆ ನಾವು ಚೈತನ್ಯ ಶಕ್ತಿ ಅಂತ ಕರಿತೀವಿ. ಆ ಚೈತನ್ಯ ಶಕ್ತಿ ಏನು ಅಂತ ನಾವು ತಿಳ್ಕೊಬೇಕಾಗತ್ತೆ. ಪ್ಲಸ್ ಈ ಚೈತನ್ಯ ಶಕ್ತಿ 2 ವಿಧವಾಗಿರುತ್ತೆ ನಮ್ಮಲ್ಲಿ, ಒಂದು ಇನ್ ಮತ್ತೊಂದು ಯಾಂಗ್. ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಸಿಸ್ಟಮಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಇದು. ಸೊ ನೀವೆಲ್ಲರೂ TM ಸ್ಟೂಡೆಂಟ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಇನ್ ಆ್ಯಂಡ್ ಯಾಂಗ್ ತಿಳ್ಕೊಂಡಿದ್ದೀರಾ. 5 ಎಲಿಮೆಂಟ್ಸ್ ಬಗ್ಗೆನೂ ತಿಳ್ಕೊಂಡಿರ್ತೀರ. ಈಗ ನಾನು ಸುಜೋಕ್ 6 ಕೀ ಮೆರಿಡಿಯನ್ ಮಾಡೋದ್ರಿಂದ ಇದರ ಸಂಪೂರ್ಣ ವಿವರಣೆ ಅವಶ್ಯಕತೆ ಇರಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಕೊಡ್ತೀನಿ. ಇವತ್ತು ಸಂಪೂರ್ಣವಾಗಿ ನಾವು ಇನ್ ಆ್ಯಂಡ್ ಯಾಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸುಜೋಕ್ ಅಡ್ವಾನ್ಸ್ ಮೆರಿಡಿಯನ್ ಕ್ಲಾಸ್ ಇದು. ಫಸ್ಟ್ ಕ್ಲಾಸಲ್ಲಿ ಇನ್ ಆ್ಯಂಡ್ ಯಾಂಗ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ. ನಮ್ಮ ಪ್ರತಿ ದಿನ ಹೇಗೆ ಆಚರಣೆ ಶುರುವಾಗುತ್ತೆ, ನಮ್ಮ ದಿನದ ಶುಭಾರಂಭ ಹೇಗಾಗುತ್ತೆ, ನಾವು ಎಲ್ಲಿಂದ ದಿನ ಅಂತ ತಗೊಳ್ತೀವಿ, ನೀವು ಏನನ್ನು ಪಡಿತೀರಾ. ನಿಮ್ಮ ಮೈಕ್ನ ಆನ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. 1-2-3 ಕ್ವಶನ್ಸ್ ಇದೆ. ನೀವು ದಿನಾನ ಶುರು ಮಾಡೋದು ಹೇಗೆ, ಎಲ್ಲಿಂದ ಶುರು ಮಾಡ್ತೀರಾ? ಆನ್ಸರ್ ಮಾಡಿ, ಒಬ್ಬರು ಆನ್ಸರ್ ಮಾಡಿ. ನಾನು ಹೇಳ ಸೂರ್ಯೋದಯದಿಂದ ಸ್ಟಾರ್ಟ್ ಮಾಡ್ತೀವಿ ಸರ್. ಸೂರ್ಯೋದಯದಿಂದ ಸೂರ್ಯೋದಯದಿಂದ ದಿನ ಅಲ್ವಾ? ಈ ಸೂರ್ಯೋದಯ ಆಗಬೇಕಾದ್ರೆ ಮುಖ್ಯವಾಗಿ ನೀವು ಏನನ್ನ ಪಡ್ಕೊಂಡಿರ್ತೀರಾ? ಕೋಲ್ಡ್ನೆಸ್ ಸೂರ್ಯೋದಯ ಪಡೆಯಕ್ಕೆ ಶುರು ಮಾಡ್ತಾ ಇರ್ತೀವಿ. ಎನರ್ಜಿ ನಮ್ಮ ದಿನ ಶುರುವಾಗೋದು ಸೂರ್ಯೋದಯದಿಂದ ಶುರುವಾಗುತ್ತೆ. ಆ ಸೂರ್ಯೋದಯ ಶುರುವಾಗಬೇಕಾದ್ರೆ ನಿಮ್ಮಲ್ಲಿ ಏನಿರುತ್ತೆ, ಆ ಸಮಯದಲ್ಲಿ ಯಾವ ಎನರ್ಜಿ ಇರುತ್ತೆ ಜಾಸ್ತಿಯಾಗಿ? ಸೊ ಅವಾಗ ಶುರುವಾಗುತ್ತೆ ನಿಮ್ದು ಯಾಂಗ್ ಶುರುವಾಗುತ್ತೆ. ಅಲ್ಲಿ ತನಕ ಇರೋ ಎನರ್ಜಿ ಯಾವುದು? ಇನ್ ಎನರ್ಜಿ ಇರುತ್ತೆ. ಇನ್ನಿಂದ ನೀವು ಯಾಂಗ್ ಬರಕ್ ಸ್ಟಾರ್ಟ್ ಆಗ್ತೀರಾ. ಯಾಕೆ ಇನ್ ಇಟ್ಕೊಂಡು ಯಾಂಗ್ ಬರ್ತೀರಾ? ನಿಮ್ಮ ಯಾಂಗ್ ಎನರ್ಜಿ ರೈಸ್ ಆಗ್ಬೇಕಂದ್ರೆ ಯಾಂಗ್ ಅನ್ನ ಪೋಷಣೆ ಮಾಡೋದಕ್ಕೆ ಇನ್ ಎನರ್ಜಿ ಇರಬೇಕು. ನಿಮ್ಮ ಯಾಂಗ್ ಎನರ್ಜಿ ಪೋಷಣೆ ಆಗೋದಕ್ಕೆ ಇನ್ ಎನರ್ಜಿ ಇರಬೇಕು. ನಿಮ್ಮಲ್ಲಿ ಇನ್ ಎನರ್ಜಿ ಇಲ್ಲ ಅಂದರೆ ಯಾಂಗ್ ಎನರ್ಜಿ ಪೋಷಣೆ ಆಗೋದಿಲ್ಲ. ನೀವು ಒಂದು ಪೇಷಂಟ್ಗೆ ಟ್ರೀಟ್ ಮಾಡಬೇಕಾದ್ರೆ ನೀವು ಡಿಸೈಡ್ ಮಾಡ್ತೀರಾ ಈ ಪೇಷಂಟ್ಗೆ ಯಾಂಗ್ ಕೊಡಬೇಕು ಅಂತ. ಯಾಂಗ್ ಕೊಡಬೇಕು ಅಂದರೆ ಪೇಷಂಟಲ್ಲಿ ಇನ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ. ದೀಪ ಆರೋಕ್ಕೆ ಮುಂಚೆ ದಗದಗ ಅಂತ ಉರಿಯುತ್ತೆ, ಕೇಳಿದ್ದೀರಾ? ಓಕೆ, ಇಲ್ಲಿ ದೀಪ ಆರೋದು ಅಂದರೆ ಸಾವು ಅಂತ ತಿಳ್ಕೊಳ್ಳೋಣ. ಆದರೆ ಪ್ರತಿ ಸಾರಿನೂ ಸಾವಿರೋದಿಲ್ಲ. ಇಲ್ಲಿ ಯಾವುದಕ್ಕೆ ಸಾವು ಅಂದರೆ
ಯಾಂಗ್ ಸಾವಾಗುತ್ತೆ ಅಥವಾ ಇನ್ನು ಸಾವಾಗುತ್ತೆ ಅಂತ ಹೇಳ್ತೀವಿ. ಅಂದರೆ ಪೇಷಂಟಲ್ಲಿ ಫಾಲ್ಸ್ ಹೀಟ್ ರೈಸ್ ಆಗುತ್ತೆ ಅಂತ ಕೇಳಿದ್ದೀವಿ ನಾವು. ಅಂದರೆ ಇನ್ನು ಪೂರ್ತಿ ಕಡಿಮೆ ಆದಾಗ ಫಾಲ್ಸ್ ಯಾಂಗ್ ರೈಸ್ ಆಗುತ್ತೆ. ಇನ್ನು ಜಾಸ್ತಿ ಇದ್ದಾಗ ಪೇಷಂಟ್ಗೆ ಯಾಂಗ್ ಕಡಿಮೆ ಆಗುತ್ತೆ. ಅಂದರೆ ಪ್ರಮಾಣ ಯಾವುದು ಜಾಸ್ತಿ ಇದೆ ಯಾವುದು ಕಡಿಮೆ ಇದೆ ಅನ್ನೋದು ನಾವು ತುಂಬ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ನಾವು ದಿನ ಶುರು ಮಾಡೋದು ಯಾಂಗಿಂದ. ಸೊ ಯಾಂಗ್ ನಮ್ಮಲ್ಲಿ ಬರಬೇಕು ಅಂದರೆ ನಮ್ಮಲ್ಲಿ ಸಫಿಷಿಯೆಂಟಾಗಿ ಇನ್ನಿರಬೇಕು. ಸಪೋಸ್ ಸಫಿಷಿಯೆಂಟಾಗಿ ಇನ್ನಿಲ್ಲ ಅಂದರೆ ಯಾಂಗಲ್ಲಿ ಡಿಸ್ಟರ್ಬ್ ಆಗುತ್ತೆ. ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ಸಮತೋಲನದಲ್ಲಿ ಇರೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಹಾಗಾಗಿ ನಾವು ಇನ್ನಿಗೆ ಹೆಚ್ಚು ಮಹತ್ವ ಕೊಡ್ತೀವಿ. ಇನ್ನಿಗೆ ಹೆಚ್ಚು ಮಹತ್ವ ಕೊಟ್ಟಾಗ ಬರೀ ಇನ್ನಿದ್ರೆ ಸಾಕ? ಯಾಂಗ್ ಬೇಕಂದರೆ ಇನ್ನು ಬೇಕು. ಇನ್ನಿಗೆ ನಾವು ಮಹತ್ವ ಕೊಡ್ತೀವಿ. ದೇಹದಲ್ಲಿ ಇನ್ನಿರುತ್ತೆ. ಸೊ ಇನ್ನನ್ನು ಯಾಂಗಾಗಿ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಸಾಧ್ಯ ಆಗುತ್ತೆ? ಪೇಷಂಟ್ ಒಂದು ಸರ್ಟೈನ್ ಲಿಮಿಟಲ್ಲಿದ್ದಾಗ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇನ್ನಿಗೆ ಹೆಚ್ಚಿನ ಮಹತ್ವ ಕೊಡ್ತೀವಿ. ಯಾಂಗನ್ನು ಯಾವ ರೂಪದಲ್ಲಿ ಬೇಕಾದರೂ ನಾವು ಪಡಿಬೋದು. ಹಾಗಾಗಿ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡುವಂಥದ್ದು ಇನ್ನಿಗೆ. ಸೊ ಹಾಗಾಗಿ ನಮ್ಮ ದಿನಚರ್ಯೆ ಶುರುವಾಗೋದು ಎಲ್ಲಿಂದ ಅಂದರೆ ಇನ್ನ ನಂತರ ಯಾಂಗ್ ಶುರುವಾಗುತ್ತೆ. ನಮ್ಮ ಸಂಸ್ಕೃತಿಯಲ್ಲೂ ನೀವು ತಗೊಂಡಾಗ ದೀಪಾರಾಧನೆ ಮಾಡ್ತೀವಿ. ಒಂದು ಕೆಲಸ ಕಾರ್ಯ, ಪೂಜೆ ಪುನಸ್ಕಾರ, ನಿತ್ಯ ಪೂಜೆಯಲ್ಲೂ ನಾವು ದೀಪ ಹಚ್ತೀವಿ. ಕರೆಕ್ಟ್ ಅಲ್ವಾ? ನಾವು ದೀಪ ಹಚ್ಚಿದಾಗ ಯಾಂಗ್ ಯಾವುದು? ನಾವು ದೀಪ ಹಚ್ಚಿದಾಗ ಯಾಂಗ್ ಯಾವುದು? ಬೆಳಕು, ಲೈಟ್, ಅಗ್ನಿ. ಅಲ್ಲಿ ಉರಿತಾ ಇರೋದು ಬೆಂಕಿ ಉರಿತಾ ಇರುತ್ತೆ ಅಲ್ವಾ? ದೀಪ ಹಚ್ಚಿದಾಗ ಎಣ್ಣೆ ಇನ್ನಾಗಿರುತ್ತೆ. ನೀವು ಖಾಲಿ ಅಣತೆಗೆ ಎಣ್ಣೆ ಹಾಕಿ ಬತ್ತಿ ಇಟ್ಟು ಅದಕ್ಕೆ ನೀವು ಅಗ್ನಿ ಸ್ಪರ್ಶವನ್ನ ಮಾಡ್ತೀರಾ, ಅದು ಉರಿತಾ ಇರುತ್ತೆ. ಸೊ ಉರಿತಾ ಇರೋ ದೀಪದಲ್ಲಿ ಯಾಂಗ್ ಯಾವುದು? ದೀಪ ಯಾಂಗು, ಆಮೇಲೆ ಎಣ್ಣೆ ಇನ್ನಾಗಿರುತ್ತೆ. ಆಯಿಲ್ ಯಾಂಗ್, ಅಲ್ಲಿ ಉರಿತಾ ಒಂದ್ ನಿಮಿಷ. ಉರಿತಾ ಇರೋ ಜ್ವಾಲೆನೆ ಯಾಂಗು, ಅದಕ್ಕೆ ಪೋಷಣೆ ನೀಡೋದು ಎಣ್ಣೆ, ಅದು ಇನ್ನು. ಯಾರು ಹೇಳಿದ್ದು? ಸುಲೋಚನಾ ಸರ್. ರೈಟ್, ಥ್ಯಾಂಕ್ ಯು. ನಿಧಾನವಾಗಿ ಯೋಚನೆ ಮಾಡಿ. ನಾವು ಹಾಕಿರೋ ಎಣ್ಣೆನೇ ಯಾಂಗ್ ಆದ್ರೆ ಅಲ್ಲಿ ಉರಿತಾ ಇರೋ ಅಗ್ನಿ ಏನಾಗಾದ್ರೆ? ಸೊ ಉರಿತಾ ಇರೋ ಅಗ್ನಿನೇ ಯಾಂಗು. ಅದರಲ್ಲಿರೋ ಎಣ್ಣೆ ಅಥವಾ ತುಪ್ಪ ನಾವೇನು ಹಾಕಿರ್ತೀವಿ ಅದನ್ನು ಇನ್ನಾಗಿ ತಗೊಳ್ತೀವಿ. ಈವನ್ ಅದೇ ತುಪ್ಪ ನಮ್ಮ ದೇಹಕ್ಕೆ ಬಂದಾಗ ನಮ್ಮ ದೇಹದಲ್ಲಿ ಅದು 100% ಇನ್ನೂ ಸಹ ಕರೆಕ್ಟು. ಹಾಗೆ ನಮ್ಮ ದೇಹದಲ್ಲಿರೋ ಅಗ್ನಿನ ಅದು ಹೆಚ್ಚು ಮಾಡೋದಕ್ಕೆ ಅದೇ ತುಪ್ಪ ಇನ್ನೂ ಯಾಂಗಾಗಿ ಕನ್ವರ್ಟ್ ಆಗುತ್ತೆ. ವೆರಿ ಸಿಂಪಲ್ ಎಕ್ಸಾಂಪಲ್ ನೀವು ತಗೋಬೇಕಾಗಿರುವಂಥದ್ದು, ನಮ್ಮ ಜೀವನದ ನಿತ್ಯ ಬಳಕೆಯಲ್ಲಿ ಬಳಸ್ತಕ್ಕಂತಹ ವಸ್ತುಗಳನ್ನು ನಾವು ಇನ್ ಆ್ಯಂಡ್ ಯಾಂಗ್ ನಾವು ತಿಳ್ಕೊಬೇಕಾಗಿರೋದು ತುಂಬ ಇಂಪಾರ್ಟೆಂಟು. ಈ ಚಿಕ್ಕ ವಿಷಯಗಳನ್ನು ನಾವು ಚೆನ್ನಾಗಿ ಸ್ಪಷ್ಟವಾಗಿ ಮನನ ಮಾಡಿಕೊಂಡ್ರೆ ನಿಮಗೆ 5 ಎಲಿಮೆಂಟ್ಸ್ ತುಂಬ ಸುಲಭ ಆಗುತ್ತೆ. 5 ಎಲಿಮೆಂಟ್ಸ್ ಚೆನ್ನಾಗಿ ಮನನ ಮಾಡಿಕೊಂಡ್ರೆ ಸುಜೋಕ್ 6 ಕೀ ಥೆರಪಿ ಕ್ಲಾಸಲ್ಲಿ ನಿಮಗೆ ಇಲ್ಲಿ 12+2 14 ಮೆರಿಡಿಯನ್ನ ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಾ. ಇನ್ ಆ್ಯಂಡ್ ಯಾಂಗ್ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊತೀರಾ. ಸಿಂಪಲ್. ಇದು ಇನ್ನು, ಇದು ಯಾಂಗ್, ಇಷ್ಟೇ ಅಲ್ವಾ? ಇನ್ ಮೆರಿಡಿಯನ್ ಎಲ್ಲಿ ಬರುತ್ತೆ? ಈ ಕಡೆ ಬರುತ್ತೆ. ಯಾಂಗ್ ಮೆರಿಡಿಯನ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಸಿಂಪಲ್ ಆಗಿ ತಿಳ್ಕೊಳ್ಳಿ. ಇನ್ ಅಂದರೆ ಏನು? ಪೋಷಣೆ. ಯಾಂಗ್ ಅಂದರೆ ಏನು? ಫಂಕ್ಷನ್ನು ಅಥವಾ ಬಿಸಿ. ಇನ್ನೊಂದು ಕನ್ಫ್ಯೂಷನ್ ಇದೆ ನಿಮ್ಮಲ್ಲಿ, ಬಿಸಿ ನೀರು ಮತ್ತೆ ತಣ್ಣೀರು, ಇದರಲ್ಲಿ ಇನ್ ಯಾವುದು ಯಾಂಗ್ ಯಾವುದು? ಬಿಸಿ ನೀರು ಬಂದು ಹ್ಯಾಂಗ್, ತಣ್ಣೀರು ಬಂದು ಹಿನ್ನು. ಇನ್ ಕೇಸ್ ಅದೇ ಐಸ್ ಆದ್ರೆ ಆ ಟೈಮಲ್ಲಿ ವಾಟರ್ ಬಂದು ಹ್ಯಾಂಗ್, ಐಸ್ ಬಂದು ಇನ್ನು. ಸೊ ನೀವು ಅಡುಗೆ ಮಾಡ್ಬೇಕಾದ್ರೂ ಪ್ರತಿನಿತ್ಯ ಇದರಲ್ಲಿ ಇನ್ ಯಾವುದು ಯಾಂಗ್ ಯಾವುದು ನಿಧಾನವಾಗಿ ಯೋಚನೆ ಮಾಡಿ.
ಖಂಡಿತ ನೀವು ಪ್ರತಿಯೊಂದು ವಸ್ತುವಲ್ಲೂ ಸಹ ಇನ್ ಆ್ಯಂಡ್ ಯಾಂಗ್ ನೀವು ತಿಳಿಯೋಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಿಮಗೆ ಇನ್ ಆ್ಯಂಡ್ ಯಾಂಗ್ ಥಿಯರಿ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇನ್ ಆ್ಯಂಡ್ ಯಾಂಗ್ ಥಿಯರಿಲಿ ಕನ್ಫ್ಯೂಷನ್ ಇರಬಾರ್ದು. ನೀವು ಇನ್ ಆ್ಯಂಡ್ ಯಾಂಗ್ ಥಿಯರಿಲಿ ನೀವು ಕನ್ಫ್ಯೂಷನ್ ಮಾಡಿಕೊಂಡ್ರೆ 100% ನಿಮ್ಮ ಡಯಾಗ್ನೋಸ್ ಸಹ ಕನ್ಫ್ಯೂಷನ್ ಆಗುತ್ತೆ. ಫಸ್ಟು ಪ್ರತಿದಿನ ನಡೆಯುವಂಥ ಕಾರ್ಯಗಳು ಏನಿದೆ ನೀವು ಮಾಡಲಿಲ್ಲ ಅಂದರೂ ಸಹ ಅವು ತಂತಾನೆ ನಡ್ಕೊಂಡು ಹೋಗೋಂತಹ ದಿನಚರ್ಯ ಏನಿದೆ, ಬೆಳಿಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಮತ್ತು ನೀವು ನಿದ್ರೆ ಮಾಡೋ ತನಕ ಮತ್ತು ನಿದ್ರೆ ಮಾಡಿದ್ಮೇಲೆ ಇದರಲ್ಲಿ ಇನ್ಯಾವುದು ಯಾಂಗ್ ಯಾವುದು ಕ್ಲಾಸಿಫೈ ಮಾಡ್ಕೊಳ್ತಾ ಹೋಗಿ ಸಂಪೂರ್ಣವಾಗಿ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಾವು ಇನ್ ಆ್ಯಂಡ್ ಯಾಂಗನ್ನು ಬೆಳಕು ಮತ್ತು ಕತ್ತಲು ಎರಡಕ್ಕೆ ಹೋಲಿಕೆ ಮಾಡ್ಬೋದು. ಬೆಳಕನ್ನು ಯಾಂಗ್ ಅಂತನೂ ಕತ್ತಲೆನ ಅಂತನೂ ನಾವು ಡಿವೈಡ್ ಮಾಡುವಂಥದ್ದು. ಹಗಲು ರಾತ್ರಿ, ಹಗಲನ್ನು ನಾವು ಯಾಂಗ್ ಅಂತನೂ ರಾತ್ರಿನ ಇನ್ನಂತನೂ ಕರಿತೀವಿ. ಮತ್ತು ಬಿಸಿ ಮತ್ತು ತಂಪು, ಬಿಸಿನ ಯಾಂಗ್ ಅಂತನೂ ಕರಿತೀವಿ, ತಂಪನ್ನು ಇನ್ನಂತನೂ ಕರಿತೀವಿ. ಆಗಲೇ ಜಗನ್ನಾಥ್ ಹೇಳಿದಾಗೆ ನಮಗೆ ಬಿಸಿ ಮತ್ತು ತಂಪನ್ನು ಒಂದೇ ವಸ್ತುವಲ್ಲಿ ನೋಡಿದಾಗ ಕನ್ಫ್ಯೂಷನ್ ಆಗುತ್ತೆ. ನೀರು, ಬಿಸಿ ನೀರು, ಐಸು ಇನ್ ಆ್ಯಂಡ್ ಯಾಂಗ್ ಮಾಡಿ ಅಂದರೆ ಕನ್ಫ್ಯೂಷನ್ ಆಗಿಬಿಡುತ್ತೆ ನಮಗೆ. ಸೊ ಹಾಗಾಗಿ ನೀರು ಇನ್ನೇ ಕರೆಕ್ಟು, ಅದು ಬಿಸಿ ಮಾಡಿದಾಗ ಯಾಂಗ್ ಆಗುತ್ತೆ. ನೀರು ಇನ್ನೂ ಕರೆಕ್ಟು, ನಾರ್ಮಲ್ ಟೆಂಪ್ರೇಚರ್ ಕಡಿಮೆ ಆಗಿದೆ ಐಸ್ ಆದಾಗ ಅದು ಇನ್ನಾಗುತ್ತೆ, ನೀರು ಯಾಂಗ್ ಆಗುತ್ತೆ. ಇವೆರಡೂ ಕಂಪ್ಯಾರಿಸನ್ ತೊಗೊಂಡಾಗ ನೀರು ನ್ಯೂಟ್ರಲ್ ಆಗಿರುತ್ತೆ, ಅದು ಇನ್ನಾಗಿ ಕನ್ವರ್ಟ್ ಆಗುತ್ತೆ, ಯಾಂಗ್ ಆಗಿನೂ ಕನ್ವರ್ಟ್ ಆಗುತ್ತೆ. ಯಾಕೆ ಅಂದರೆ ನೀರಿಗೆ ನಾವು ಪೃಥ್ವಿ ತತ್ವವನ್ನು ಹೋಲಿಕೆ ಮಾಡ್ತೀವಿ. ನೀರಿಗೆ ಪ್ರತಿಯೊಂದನ್ನು ಹಿಡಿದಿಟ್ಕೊಳ್ಳುವಂತಹ ಗುಣ ಇರುತ್ತೆ. ನೀರಿಗೆ ತನ್ನದೇ ಆಗಿರತಕ್ಕಂತಹ ಕನ್ವರ್ಟಬಲ್ ಅಥವಾ ಇಂಟರ್ಚೇಂಜ್ ಆಗುವಂತಹ ಗುಣ ಇದೆ. ಅದು ಅಲ್ದಿರ ನೀರಿಗೆ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇದೆ. ನೀರು ಮತ್ತು ಭೂಮಿ ನೀವು ಏನನ್ನು ಕೊಟ್ಟರೂ ಸಹ ಹಿಡಿದಿಟ್ಕೊಳ್ಳುತ್ತೆ. ಹಾಗಾಗಿ ಪೃಥ್ವಿಯನ್ನು ನಾವು ಹಾಗೆ ಇನ್ ಆ್ಯಂಡ್ ಯಾಂಗ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾದ್ರೂ ಸಹ ನಾವು ಆಯಾ ಸಮಯಕ್ಕೆ ಸರಿಯಾಗಿ ಇನ್ ಆ್ಯಂಡ್ ಯಾಂಗ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದು. 5 ಎಲಿಮೆಂಟ್ಸ್ ಥಿಯರಿ ಬಂದಾಗ ಇದು ನಿಮಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತದೆ. ಸೊ ಇದೇ ರೀತಿಯಾಗಿ ನಾವು ನಮ್ಮ ದೇಹದಲ್ಲೂ ಸಹ ಇನ್ ಆ್ಯಂಡ್ ಯಾಂಗನ್ನು ನೋಡುವಂಥದ್ದು. ನಮ್ಮ ದೇಹದಲ್ಲಿ ಇನ್ ಆ್ಯಂಡ್ ಯಾಂಗ್ ಯಾಕೆ ನಾವು ನೋಡ್ಕೋಬೋದು? ಯೂಶ್ವಲಿ ಈಗ ನಾನು ಕೊಟ್ಟಿರೋ ಥಿಯರಿ ಪ್ರಕಾರ ನನ್ನ ದೇಹ ತಣ್ಣಗಿದ್ರೆ ಇನ್ನಿದೆ ಸರ್, ಬಿಸಿ ಇದ್ದರೆ ಯಾಂಗಿದೆ ಅಂತ ಹೇಳ್ಕೊತೀರ. ಕರೆಕ್ಟ್ ಅಲ್ವಾ? ಸೊ ಇನ್ನೂ ಸ್ವಲ್ಪ ಈಗ ನೀವು ಹೀಲರ್ಸ್ ಆಗಿದ್ದೀರಾ, ಇನ್ನೂ ಸ್ವಲ್ಪ ನೆಕ್ಸ್ಟ್ ಸ್ಟೆಪ್ಗೆ ಹೋದಾಗ ನೀವು ಯಾವ ರೀತಿ ಜಡ್ಜ್ ಮಾಡ್ಕೊಳ್ತೀರಾ? ಈಗ ಒಂದು ಹೆಲ್ತಿ ಆಗಿರೋ ಪೇಷಂಟ್ ಇದ್ದಾನೆ, ಇನ್ನೊಬ್ಬ ಅನ್ಹೆಲ್ತಿ ಆಗಿರೋ ಪೇಷಂಟ್ ಇದ್ದಾನೆ. ಇದೆರಡರಲ್ಲಿ ಇನ್ ಆ್ಯಂಡ್ ಯಾಂಗ್ ನೀವು ಹೇಗೆ ಡಿಸೈಡ್ ಮಾಡ್ಕೊಳ್ತೀರಾ? ಒಂದು ಹೆಲ್ತಿ ಪೇಷಂಟು, ಇನ್ನೊಂದು ಅನ್ಹೆಲ್ತಿ ಪೇಷಂಟು. ಹೆಲ್ತಿ ಆಗಿರೋನು ಇನ್ ಯಾಂಗ್ ಪರ್ಸನ್, ಅನ್ಹೆಲ್ದಿ ಆಗಿರೋನು ಇನ್ ಪೇಷಂಟ್ ಆಗಿರ್ತಾರೆ, ಪರ್ಸನ್ ಆಗಿರ್ತಾರೆ. ರೈಟ್, ಗುಡ್, ಕರೆಕ್ಟಾಗಿ ಹೇಳಿದ್ದೀರಾ. ಇದೇ ರೀತಿಯಾಗಿ ನಾವು ಪೇಷಂಟನ್ನು ಫಸ್ಟು ಡಯಾಗ್ನೈಸ್ ಮಾಡಬೇಕಾದ್ರೆ ಪೇಷಂಟ್ ಇನ್ ಆ್ಯಂಡ್ ಯಾಂಗನ್ನು ನಾವು ಫಸ್ಟ್ ತಿಳ್ಕೊಬೇಕು. ಇನ್ ಆ್ಯಂಡ್ ಯಾಂಗ್ ತಿಳ್ಕೊಂಡ ನಂತರ ನೆಕ್ಸ್ಟು ಎಲಿಮೆಂಟ್ ವೈಸ್ ನಾವು ತಿಳ್ಕೊಳಕ್ಕೆ ಹೋಗ್ತೀವಿ. ಡಯಾಗ್ನೈಸ್ ಮಾಡಬೇಕಾದ್ರೆ ಇನ್ ಆ್ಯಂಡ್ ಯಾಂಗ್ ಫಸ್ಟು ಡಯಾಗ್ನೈಸ್ ಮಾಡ್ಕೊಳ್ಳಿ ಪೇಷಂಟನ್ನು. ಸಾಕಷ್ಟು ವಿಧಾನಗಳಿದೆ. ಟಂಗ್ ನೋಡ್ಬೋದು, ಪಲ್ಸ್ ನೋಡ್ಬೋದು, ಬಾಡಿ ಟಚ್ ಮಾಡಿ ನೋಡ್ಬೋದು, ಸಿಮ್ಟಮ್ಸ್ ನೋಡ್ಕೋಬೋದು. ಪ್ರತಿಯೊಂದರಲ್ಲೂ ಇನ್ ಆ್ಯಂಡ್ ಯಾಂಗ್ ಕಾಣಿಸುತ್ತೆ ನಿಮಗೆ. ಸೊ ಫಸ್ಟು ನೀವು ಕಲಿಬೇಕಾದ್ರೆ ನಾನು ಆಗಲೇ ಹೇಳಿದಾಗೆ ದಿನದ ಬೆಳಗ್ಗೆಯಿಂದ ರಾತ್ರಿ ಮಲಗೋ ತನಕ ಒಂದು ನೋಟ್ಸ್ ಮಾಡ್ಕೊಳ್ಳಿ, ಯಾವುದು ಇನ್ನು ಯಾವುದು ಯಾಂಗು, ಇನ್ಕ್ಲೂಡಿಂಗ್ ಟೈಮ್ ಸಹ ಇನ್ ಆ್ಯಂಡ್ ಯಾಂಗ್ ಕನ್ವರ್ಟ್ ಆಗಿ ಸಿಕ್ಕುವಂಥದ್ದು ನಿಮಗೆ. ಮತ್ತು ಪ್ರತಿದಿನ ನೀವು ತಗೊಳ್ಳೋವಂಥ ಆಹಾರ ಯಾವುದು ಇನ್ನು ಯಾವುದು ಯಾಂಗು ಅದನ್ನು ನೀವು ಬರಿತಾ ಹೋಗಿ. 100% ನಿಮಗೆ ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ದೇಹದೊಳಗಡೆ ಎರಡಿದೆ. ನಾವೇನು ಇನ್ ಆ್ಯಂಡ್ ಯಾಂಗ್ ಅಂತ ಹೇಳ್ತೀವಲ್ವ,
ಈಗ ಸಂಪೂರ್ಣವಾಗಿ ನೀವು ಏನು ನೋಡ್ತೀರಾ, ಒಂದು ಬಿಸಿ ಮತ್ತು ಒಂದು ತಂಪು ಇದೆರಡನ್ನೂ ನೋಡ್ತೀರಾ. ಕ್ಯಾರೆಕ್ಟರ್ ವೈಸ್ ನೋಡಿದಾಗ ಅಥವಾ ಫಂಕ್ಷನ್ನಲ್ಲಿ ನಮ್ಮ ಮಾನಸಿಕ ಸ್ಥಿತಿಯನ್ನು ನೋಡಿದಾಗ ಇನ್ ಆ್ಯಂಡ್ ಯಾಂಗನ್ನು ನಾವು ನೋಡುವಂಥದ್ದು. ಯಾವ ಸ್ಥಿತಿ ಇನ್, ಯಾವ ಸ್ಥಿತಿ ಯಾಂಗ್. ಇನ್ನನ್ನು ಶಾಂತವಾಗಿರ್ತಕ್ಕಂತಹ ಸ್ವಭಾವನ ನಾವು ಇನ್ನಂತಲೂ ಹೇಳ್ತೀವಿ. ಸ್ವಲ್ಪ ಅರೋಗೆನ್ಸಿ ಇರೋವಂಥದ್ದು, ಕೋಪ ಇರೋವಂಥವ್ರನ್ನ, ಫಾಸ್ಟಾಗಿರುವಂಥವ್ರನ್ನ ಅಥವಾ ವಿಂಡ್ ಎನರ್ಜಿ ಜಾಸ್ತಿ ಇರುವಂಥವ್ರನ್ನ ಯಾಂಗ್ ಪರ್ಸನ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಸೊ ಇನ್ನಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ಲು ಶಾಂತವಾಗಿರುವಂಥದ್ದು, ತಂಪಾಗಿರುವಂಥದ್ದು, ಇಂಟರ್ನಲ್ ಎನರ್ಜಿ. ಯಾವುದು ಇಂಟರ್ನಲ್ ಎನರ್ಜಿ ಅಂದರೆ ನಮ್ಮ ಪೋಷಣೆ ಮತ್ತು ಸ್ಟೆಬಿಲಿಟಿ ಇರುವಂಥದ್ದು. ಸರಳವಾಗಿ ಹೇಳ್ಬೇಕಂದ್ರೆ ಇನ್ ಅಂದರೆ ಎನರ್ಜಿನ ಶೇಖರಣೆ ಮಾಡುವಂಥದ್ದು, ಇನ್ ಅಂದರೆ ಯಾಂಗನ್ನು ಹೋಲ್ಡ್ ಮಾಡುವಂಥದ್ದು. ಯಾವ ರೀತಿ ಬೇಕಾದರೂ ಹೋಲ್ಡ್ ಮಾಡ್ಬೋದು, ಅದರಲ್ಲಿ ಕ್ಲಾಸಿಫಿಕೇಷನ್ಸ್ ಆಮೇಲೆ ಬರುತ್ತೆ. ಸೊ ಇನ್ ಅಂದರೆ ಎನರ್ಜಿ ಹೋಲ್ಡ್ ಮಾಡೋವಂಥದ್ದು. ಸೊ ನಿಮ್ಮ ದೇಹದಲ್ಲಿ ಪೋಷಣೆ ಇದ್ದರೆ ಮಾತ್ರ ಯಾಂಗ್ ಕ್ರಿಯೇಟ್ ಆಗೋಕ್ಕೆ ಸಾಧ್ಯ. ಪೋಷಣೆ ಇಲ್ಲ ಅಂತಂದರೆ ಯಾಂಗ್ ಕ್ರಿಯೇಟ್ ಆಗೋದಿಲ್ಲ. ಸೊ ಹಾಗಾಗಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ ಒಂದು ಚಲನೆಗೆ ಅಥವಾ ಒಂದು ಜೀವಕ್ಕೆ ಅಥವಾ ಒಂದು ಈ ಪೃಥ್ವಿ ಇದು ನಡಿಬೇಕು ಅಂದರೆ ಇನ್ನು ತುಂಬ ಇಂಪಾರ್ಟೆಂಟ್. ನೀವು ಈ ಭೂಮಂಡಲನ ತಗೊಂಡ್ರೆ ಈ ಭೂಮಂಡಲದಲ್ಲಿ ಇನ್ ಆ್ಯಂಡ್ ಯಾಂಗ್ ಯಾವುದನ್ನು ಇನ್ ಯಾವುದನ್ನು ಯಾಂಗ್ ಅಂತ ಕರಿತೀರಾ? ಒಂದು ಎಕ್ಸಾಂಪಲ್ ಕೊಡಿ ನನಗೆ. ಮೇಲ್ಪದರ ಬಂದು ಇನ್ನು ಈ ಭೂಮಿ ಒಳಗೆ ಒಂದು 5 ರಿಂದ 8 ಅಡಿ ಆಗಾದ್ರೆ ಅವಾಗ ಹೆಂಗಿರುತ್ತೆ? ನೆಕ್ಸ್ಟ್ ಹಗಲು ರಾತ್ರಿ ಇನ್ಯಾ ಈ ಭೂಮಂಡಲ ಮಾತ್ರ ತಗೊಳ್ಳಿ. ಸೂರ್ಯ ಚಂದ್ರ ಬೇಡ ಇಲ್ಲಿ. ಈ ಭೂಮಂಡಲ, ಈ ಭೂಮಿನ ಕೊಟ್ಟಿದ್ದೀನಿ ಇವಾಗ. ಇದು ಹಗಲು ಮಧ್ಯಾಹ್ನ ಮಧ್ಯಾಹ್ನ. ಇವಾಗ ಈ ಭೂಮಿನ ಕೊಟ್ಟಿದ್ದೀನಿ. ಭೂಮಿಯಲ್ಲಿ ಇನ್ ಮತ್ತು ಯಾಂಗನ್ನ ಬೇರೆ ಬೇರೆ ಮಾಡಿ ತೋರಿಸಿ. ಹೇಳಿ, ನಿಮ್ಗೇನು ಗೊತ್ತಿದೆಯಾ ಅದನ್ನ ಹೇಳಿ. ನೀವು ಇಂಟ್ರಾಕ್ಟ್ ಮಾಡಿದ್ರೆ ಮಾತ್ರ ನಾನು ಇನ್ ಆ್ಯಂಡ್ ಯಾಂಗಿಂದ ಮುಂದಕ್ಕೆ ಹೋಗ್ತೀನಿ. ನೀವು ಇನ್ ಆ್ಯಂಡ್ ಯಾಂಗ್ ನೀವು ಕಲೀಲಿಲ್ಲ ಅಂದರೆ 10 ಕ್ಲಾಸ್ ಇದನ್ನೇ ಮಾಡ್ತೀನಿ ನಾನು. ಜಗನ್ನಾಥ್ ಸರ್ ಹೇಳ್ದಂಗೆ ಭೂ ಮೇಲ್ಪದರದಿಂದ ಮೇಲಿರೋದೆಲ್ಲ ಯಾಂಗು. ಅದ ಬರ್ಲಿಕ್ಕೆ ಅದ್ರೊಳಗಿರೋ ಇನ್ನು ಪೋಷಣೆನೇ ಕಾರಣ. ಅದು ಇನ್ನು ಭೂಮಿ ಅಂದ್ರೆ ಮೇಲಿರೋದು ಯಾಂಗು, ಭೂಮಿ ಒಳಗಡೆ ಇರೋದು ಇನ್ನು. ನೀವು ಬರೀ ಭೂಮಿನ ತಗೋಬೇಡಿ, ಭೂಮಂಡಲನ ತಗೊಳ್ಳಿ. ನಾನು ಬರೀ ಭೂಮಿ ಮಾತ್ರ ತಗೊಳ್ಳಿ ಅಂತ ಹೇಳಿಲ್ಲ, ಭೂಮಂಡಲ ಅಂತ ಹೇಳಿದ್ದೀನಿ ಸ್ಪಷ್ಟವಾಗಿ. ಈ ಭೂಮಂಡಲ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದರಲ್ಲಿ ಇನ್ ಮತ್ತೆ ಯಾಂಗ್. ಓಕೆ, ಈ ಭೂಮಂಡಲ ನೀರನ್ನ ನಾವ್ ಇನ್ ಅಂತ ತಗೋಬಹುದು, ಬೆಂಕಿನ ಹ್ಯಾಂಗ್ ಅಂತ ತಗೋಬಹುದು ಸರ್? ಇನ್ನೊಂದ್ಸರಿ ಹೇಳಿ. ನೀರನ್ನ ನಾವ್ ಇನ್ ಅಂತ ತಗೋಬಹುದು, ಬೆಂಕಿಯನ್ನ ಯಾಂಗ್ ಅಂತ ತಗೋಬಹುದು. ಸಿಂಪ್ಲಿಫೈ ಮಾಡಿದ್ರೆ ನೀರು ಇನ್ನು ಓಕೆ ಕರೆಕ್ಟ್ ಇದೆ. ಯಾಕೆಂದರೆ 1/3 ವಾಟರ್ ಇರೋದ್ರಿಂದ ಈ ಭೂಮಿ ಯಾಂಗ್ ಆಗುತ್ತೆ, ನೀರು ಇನ್ ಆಗುತ್ತೆ. ನಾವು ಯಾವಾಗಲೂ ನೇಚರ್ ಜೊತೆ ಕೋರಿಲೇಟ್ ಮಾಡ್ತೀವಿ. ನೇಚರಲ್ಲೇ ಇನ್ ಜಾಸ್ತಿ ಇದೆ, ಯಾಂಗ್ ಕಡಿಮೆ ಇದೆ. ನೀರನ್ನ ನಾವು ಇನ್ ಅಂತ ತಗೊಂಡಿದೀವಲ್ವಾ, ಭೂಮಿನ ಸೇಮ್ ನಮ್ಮ ದೇಹಕ್ಕೆ ಕೋರಿಲೇಟ್ ಮಾಡ್ಕೊಳ್ಳೋಣ. ನಮ್ಮ ದೇಹಕ್ಕೆ ಕೋರಿಲೇಟ್ ಮಾಡಿದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಇನ್ ಮೆಟೀರಿಯಲ್ ಯಾವ್ಯಾವುದು ಅಂತ ನಿಮಗೆ ಗೊತ್ತಾಗಬೇಕು. ಇವಾಗ ನೀವು ಹೇಳಿದ ಕರೆಕ್ಟು. ಈ ಭೂಮಂಡಲದಲ್ಲಿ ವಾಟರ್ ಇನ್ನು, ಭೂಮಿ ಯಾಂಗ್. ಸೊ ಭೂಮಿ ಅಂದರೆ ಗಟ್ಟಿ, ಜಡತ್ವ, ಸ್ವೀಕಾರ, ಶೇಖರಣೆ ಮಾಡಿ ಇಟ್ಕೊಂಡಿದೆ. ಜಡತ್ವ ಇದೆ, ಶೇಖರಣೆಗೆ ಜಡತ್ವ ಇದೆ ಭೂಮಿ. ನೀವು ಒಂದು ಕಲ್ಲನ್ನು ಅಥವಾ ಭೂಮಿ ಮೇಲೆ ಏನಾರು ಹಾಕಿದ್ರೆ ಅದಲ್ಲೇ ಇರುತ್ತೆ. ಬಟ್ ನೀರಲ್ಲಿ ಹಾಕಿದ್ರೆ ಅದು ಇರೋದಿಲ್ಲ. ಅಲ್ಲಿ ನೀರಲ್ಲಿ ಚಲನೆ ಇದೆ. ಸೊ ಚಲನೆ ಇರೋದೆಲ್ಲ ನಾವು ಯಾಂಗ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ನಾನು ಆಗಲೇ ಹೇಳಿದೆ, ನೀರು ಇನ್ನೂ ಹೌದು, ಯಾಂಗೂ ಹೌದು ಅಂತ ಹೇಳಿದೆ. ಯಾಕೆಂದರೆ ನೀರಲ್ಲಿ 2 ಗುಣನೂ ಇದೆ. ಸೊ ಹಾಗಾಗಿ ನೀರು ಇನ್ನೇ ಕರೆಕ್ಟು. ಅದ್ರ ಗುಣಗಳನ್ನು ತಗೊಂಡಾಗ, ಆ ಚಲನೆನ ತಗೊಂಡಾಗ ನಾವು ಅದನ್ನು ಯಾಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಕನ್ಸಿಡರ್ ಮಾಡ್ತೀವಿ? ಓನ್ಲಿ ಇನ್ ದ ಟೈಮ್ ಆಫ್ ಟ್ರೀಟ್ಮೆಂಟ್. ಸೊ ನಾವು ಇನ್ ದ ಡೇ ಅಂತ ತಗೊಂಡಾಗ ನೀರನ್ನು ನಾವು ಸಂಪೂರ್ಣವಾಗಿ ಇನ್ ಅಂತಲೇ ಸ್ವೀಕಾರ ಮಾಡ್ತೀವಿ.
ನಾವು ನೇಚರ್ನ ಕೊರಿಲೇಟ್ ಮಾಡೋಣ. ನೇಚರಲ್ಲಿ ಏನಿದೆ, ಸೂರ್ಯ ಚಂದ್ರರಿದ್ದಾರೆ. ಸೂರ್ಯ ಯಾಂಗ್, ಚಂದ್ರ ಇನ್. ಸೊ ಇಲ್ಲಿ ನಮಗೆ ಭೂಮಂಡಲ ಅಂತ ತಗೊಂಡಾಗ ಭೂಮಿಯಲ್ಲಿ ಇರ್ತಕ್ಕಂತಹ ನೀರು ಇನ್, ಭೂಮಿ ಯಾಂಗ್. ಇದೇ ನಾವು ನಮ್ಮ ದೇಹಕ್ಕೆ ಕೋರಿಲೇಟ್ ಮಾಡಿಕೊಂಡಾಗ ನಮ್ಮ ದೇಹದಲ್ಲಿ ಯಾಂಗ್ ಜಾಸ್ತಿ ಇದೆಯಾ, ಇನ್ ಜಾಸ್ತಿ ಇದೆಯಾ? ನಮ್ಮ ದೇಹದಲ್ಲಿ ಇನ್ ಜಾಸ್ತಿ ಇದೆ ಸರ್. ಇನ್ ಜಾಸ್ತಿ ಇದೆ. ಎಕ್ಸಾಕ್ಟ್ಲಿ. ಹ್ಯಾಂಗ್ ಜಾಸ್ತಿ ಇದೆ ಸರ್. ಅಲ್ಲ, ಇನ್ನೇ ದೇಹದ ಇನ್ ಜಾಸ್ತಿ ಇದೆ. 75% ನೀರೇ, ದೇಹದಲ್ಲಿ 75% ನೀರೇ ಇರೋದು, ಇನ್ನೇ ಜಾಸ್ತಿ. ನೀವು ಯಾವಾಗಲೂ ಪ್ರತಿಯೊಂದು ವಿಷಯನೂ ನಿಮ್ಮ ನೇಚರ್ ಜೊತೆಗೆ ಕೋರಿಲೇಟ್ ಮಾಡ್ಕೊಳ್ಳಿ, ಆನ್ಸರ್ ಪಟ್ಟಂತ ಸಿಕ್ಕುತ್ತೆ ನಿಮಗೆ. ನಮ್ಮ ದೇಹ ಪಂಚಭೂತಗಳಿಂದ ಮಾಡಿರ್ತಕ್ಕಂಥದ್ದು. ಪಂಚಭೂತಗಳು ಎಲ್ಲಿದೆ? ನಮ್ಮ ದೇಹ ಪಂಚಭೂತಗಳ ಜೊತೆ ಹೊಂದಾಣಿಕೆ ಹೊತ್ಕೊಂಡಿದೆ. ಪಂಚೇಂದ್ರಿಯಗಳಿದೆ ನಮ್ಮ ದೇಹದಲ್ಲಿ. ಸೊ ಪಂಚಭೂತಗಳು ಮತ್ತು ಪಂಚೇಂದ್ರಿಯಗಳ ಜೊತೆ ಯಾವಾಗಲೂ ಕಮ್ಯುನಿಕೇಷನ್ ಇರುತ್ತೆ, ವಾದ ಮತ್ತು ಸಂವಾದಗಳು ನಡೀತಾ ಇರುತ್ತೆ. ಅದನ್ನು ಎನರ್ಜಿ ಎಕ್ಸ್ಚೇಂಜ್ ಅಂತಲೂ ಕರಿತೀವಿ ನಾವು. ಸೊ ಹಾಗಾಗಿ ನಿಮ್ಮ ಸಂಪೂರ್ಣ ದೇಹವನ್ನು ಯಾವಾಗಲೇ ನಿಮಗೆ ಡೌಟ್ ಬಂದರೂ ಸಹ ಪಂಚಭೂತಗಳ ಜೊತೆಗೆ ಕೋರಿಲೇಟ್ ಮಾಡ್ಕೊಳ್ಳಿ, ಅಂದರೆ ನೇಚರ್ ಜೊತೆ ಕೋರಿಲೇಟ್ ಮಾಡ್ಕೊಳ್ಳಿ. ನಮ್ಮ ದೇಹದಲ್ಲಿ ಏನು ಜಾಸ್ತಿ ಇರುತ್ತೆ ಅನ್ನೋದನ್ನು. ಸೂರ್ಯ ಮತ್ತು ಚಂದ್ರ ಇಬ್ಬರೂ ಸಹ ಈ ಭೂಮಿನ ಸಮಭಾಗವಾಗಿ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ನೇಚರಲ್ಲಿ ನೀವು ಇನ್ ಅಂದರೆ ಪೋಷಣೆಯ ಅಂಶ ನೀವು ಜಾಸ್ತಿ ನೋಡ್ತಾ ಇದ್ದೀರಾ. ಬಟ್ ಪೋಷಕಾಂಶಗಳೇನಾಗಿದೆ, ಇನ್ ಆ್ಯಂಡ್ ಯಾಂಗ್ ಎರಡು ಸಮ ಪ್ರಮಾಣದಲ್ಲಿರುತ್ತೆ. ಅದರಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಆಗ ಮಾತ್ರ ಬ್ಯಾಲೆನ್ಸಿಂಗ್ ಆಗುವಂಥದ್ದು. ಯಾವಾಗ ಬ್ಯಾಲೆನ್ಸಿಂಗ್ ಆಗೋದಿಲ್ವೋ, ಅದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರಕೃತಿಯಲ್ಲಿ ಹೇಗೆ ವಿಕೋಪಗಳು ನಡೆಯುತ್ತೆ, ದೇಹದಲ್ಲಿ ಸಹ ಅದೇ ರೀತಿಯಾಗಿ ವಿಕೋಪಗಳು ನಡೆಯುತ್ತೆ. ದೇಹದಲ್ಲಿ ವಿಕೋಪಗಳಂದರೆ ಯಾವುದು? ನಿಮ್ಮ ದೇಹ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮತ್ತು ಇನ್ ಆ್ಯಂಡ್ ಯಾಂಗ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ದೇಹದಲ್ಲಿ ರೋಗಗಳು ಸೃಷ್ಟಿಯಾಗುವಂಥದ್ದು. ಕರೆಕ್ಟ್ ಅಲ್ವಾ? ನೇಚರಲ್ಲೂ ವಿಕೋಪಗಳು ಬರೋದು ಅದು ತನ್ನನ್ನು ತಾನು ಸರಿ ಮಾಡ್ಕೊಳ್ಳೋದಿಕ್ಕೆ. ಅದನ್ನು ಸಹ ನಾವೊಂದು ಕಾಯಿಲೆ ಅಂತ ಕರಿಬೋದು. ನಮ್ಮ ದೇಹದಲ್ಲಿ ಬರತಕ್ಕಂತಹ ವಿಕೋಪ ಏನಿದೆ, ಜ್ವರ ಬರುತ್ತೆ ಅಂದರೆ ಸುಮ್ಮನೆ ಬರೋದಿಲ್ಲ. ನಮ್ಮ ದೇಹದಲ್ಲಿ ನಾವು ಕೊಟ್ಟಿರ್ತಕ್ಕಂತಹ ಇನ್ ಬೇಸ್ಡನ್ನು ತಗೊಂಡು ಇನ್ನು ಯಾವಾಗ ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ವೋ, ಆ ಡೈಜೆಷನ್ ಕ್ರಿಯೆಗೆ ಸಾಕಷ್ಟು ಯಾಂಗ್ ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ವೋ ದೇಹ, ಆಗ ನಮಗೆ ಜ್ವರ ಅಂತ ಬರುತ್ತೆ. ಬಾಡಿ ಹೀಟ್ ಜಾಸ್ತಿ ಆಗುತ್ತೆ. ಎಲ್ಲಿಂದ ಜಾಸ್ತಿ ಆಯ್ತದು? ಬಾಡಿ ಒಳಗಡೆ ಇರ್ತಕ್ಕಂತಹ ಇನ್ನನ್ನು ಕನ್ವರ್ಟ್ ಮಾಡಿಕೊಂಡು ಹೀಟನ್ನು ಜನ್ರೇಟ್ ಮಾಡುತ್ತೆ. ಅದೇ ಹೀಟು ನಾವು ಕೊಟ್ಟಿರ್ತಕ್ಕಂಥ ಆಹಾರನ ಜೀರ್ಣ ಆಗಿಲ್ಲ ಅಂತ ಜೀರ್ಣ ಆಗೋದಕ್ಕೆ ಸಹಾಯ ಮಾಡುತ್ತೆ. ಬಟ್ ನಮ್ಮ ಮುಂದುವರೆದ ಜ್ಞಾನದಿಂದ ನಾವೇನು ಮಾಡಿದ್ದೀವಿ, ಜ್ವರ ಬಂದಿದ ತಕ್ಷಣ ಒಂದು ಪ್ಯಾರಾಸ್ಟಮಲ್ ಟ್ಯಾಬ್ಲೆಟ್ನೋ ಡೋಲೋ 650ನೋ ಒಂದು ತಿಂದು ಮಲಗಿಬಿಡ್ತೀವಿ. ಏನಾಯಿತು ಆವಾಗ? 100% ಇಂಬ್ಯಾಲೆನ್ಸ್ ಆಗೇ ಉಳ್ಕೊಂತು. ಅದು ಬ್ಯಾಲೆನ್ಸಿಂಗ್ ಆಗಕ್ಕೆ ನಾವು ಬಿಡಲಿಲ್ಲ. ಅಟ್ಲೀಸ್ಟ್ ಜ್ವರ ಬಂದರೆ 3 ದಿವಸ ಬಿಡಬೇಕು. ಯಾವ ಥರ ಜ್ವರ? ಆ ಜ್ವರ ನೀವು ಟಾಲರಬಲ್ ಸ್ಟೇಟಲ್ಲಿರಬೇಕು. ಜ್ವರ ಬಂದರೂ ಸಹ ನೀವು ರೆಸ್ಟಲ್ಲಿದ್ದು ಅದನ್ನು ಸುಧಾರಿಸ್ಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿರಬೇಕು. ಬಿಯಾಂಡ್ ದ ಲಿಮಿಟ್ ಹೋದಾಗ ನೀವು ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು. ಬಿಯಾಂಡ್ ದ ಲಿಮಿಟ್ ಹೋದಾಗ ಸಾಕಷ್ಟು ಕಾರಣಗಳಿರುತ್ತೆ. ಅದಕ್ಕೆ ಒಂದೇ ಕಾರಣ ಇರೋದಿಲ್ಲ. ಸಿಂಪಲ್ಲಾಗಿ ಜ್ವರ ಬಂದಾಗ, ಆ ಜ್ವರ ಟಾಲರಬಲ್ ಸ್ಟೇಟಲ್ಲಿದ್ದಾಗ ಅದನ್ನು ನೀವು ಯಾವುದೇ ಮಾತ್ರೆಗಳಲ್ಲಿದ್ದರೆ ಮಾತ್ರೆಗಳನ್ನು ಬಳಸದಿರೆ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಮಾಡಿಕೊಂಡು ಆದಷ್ಟು ಉಪವಾಸ ಇದ್ದು ಕೇವಲ ಲಿಕ್ವಿಡ್ ಫುಡ್ಡಲ್ಲಿ ಮತ್ತು ಜ್ಯೂಸ್ ಬಳಸ್ಕೊಳ್ತಾ ಅದನ್ನು ನೀವು ಜ್ವರನ ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಸೊ ಪ್ರತಿಯೊಂದು ಇನ್ ಆ್ಯಂಡ್ ಯಾಂಗ್ ಎನರ್ಜಿಗಳು ಒಂದಕ್ಕೊಂದು ಬ್ಯಾಲೆನ್ಸ್ ಆಗುವಾಗ ತನ್ನದೇ ಆಗಿರತಕ್ಕಂತಹ ರೀತಿಗಳಲ್ಲಿ ಅವು ಬ್ಯಾಲೆನ್ಸ್ ಆಗ್ತಾ ಇರ್ತವೆ. ಸೊ ಇನ್ನಲ್ಲಿ ಯಾಂಗೂ ಇದೆ, ಯಾಂಗಲ್ಲಿ ಇನ್ನೂ ಇದೆ. ಬರೀ ಇನ್ ಆ್ಯಂಡ್ ಯಾಂಗ್ ನಮ್ಮ ದೇಹದಲ್ಲಿ ಒಂದೇ ರೀತಿಯಾಗಿರೋದಿಲ್ಲ. ಪ್ರತಿಯೊಂದು ಆರ್ಗನ್ಗಳಲ್ಲೂ ಸಹ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಏನಿದೆ, ಮೊದಲನೇದು ನಿಮ್ಮ ದಿನಚರ್ಯೆ, ಅರುಣೋದಯ, ಸೂರ್ಯೋದಯ
ಅದಾದ ನಂತರ ನಿಮ್ಮ ನಿತ್ಯ ಕರ್ಮಗಳಲ್ಲಿ ದಿನ ಹೇಗೆ ಬದಲಾಗುತ್ತೆ, ಯಾವುದನ್ನು ಇನ್ ಅಂತೀವಿ, ಯಾವುದನ್ನು ಯಾಂಗ್ ಅಂತೀವಿ ತಿಳ್ಕೊಳ್ಳಿ. ನಿಮ್ಮ ಆಹಾರ ಪದ್ಧತಿಗಳಲ್ಲಿ ಯಾವುದು ಇನ್ನು ಯಾವುದು ಯಾಂಗ್ ಅಂತ ಫಸ್ಟು ಕ್ಲಾಸಿಫಿಕೇಷನ್ ಮಾಡ್ಕೊಂಡು ಬನ್ನಿ. ಪ್ರತಿಯೊಂದು ಸಹ ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ, ನೀವು ತಗೊಳ್ತಕ್ಕಂಥ ಆಹಾರಗಳಲ್ಲಿ, ನೋಡ್ತಾ ಇರ್ತಕ್ಕಂತಹ ವಸ್ತುಗಳಲ್ಲಿ, ನಿಮ್ಮ ಮನೇಲಿರ್ತಕ್ಕಂತಹ ವಸ್ತುಗಳು ಸಹ ಇನ್ ಆ್ಯಂಡ್ ಯಾಂಗನ್ನು ಕ್ಲಾಸಿಫೈ ಮಾಡ್ತಾ ಬನ್ನಿ. ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮ್ಮ ದೇಹದಲ್ಲಿರ್ತಕ್ಕಂತಹ ಪ್ರತಿಯೊಂದು ಆರ್ಗನ್ಗಳನ್ನು ಸಹ ನೀವು ಇನ್ ಆ್ಯಂಡ್ ಯಾಂಗ್ ಆಗಿ ಕ್ಲಾಸಿಫೈ ಮಾಡ್ತಾ ಬನ್ನಿ. ಎಕ್ಸಾಂಪಲ್, ನಿಮ್ಮ ಪ್ರತಿಯೊಂದು ಅಂಗಾಂಗಗಳನ್ನು ಪೋಷಣೆ ಮಾಡೋವಂಥದ್ದು ಇನ್ ಇದ್ದರೆ ಮಾತ್ರ ಪೋಷಣೆ ಸಾಧ್ಯ. ಈ ಇನ್ ಇರೋದ್ರಿಂದಲೇ ನಿಮ್ಮ ರಕ್ತ ಮತ್ತು ದ್ರವ ರೂಪದ ಶಕ್ತಿ ನಿಮ್ಮ ದೇಹದಲ್ಲಿ ಉಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನಾವು ಇನ್ನನ್ನು ರಕ್ತ ಅಂತ ಹೇಳ್ತೀವಲ್ವ, ಆದರೆ ಇನ್ ಅನ್ನೋದು ಎನರ್ಜಿ, ರಕ್ತ ಅನ್ನೋದೊಂದು ಫ್ಲೂಯಿಡು ಅಷ್ಟೇ ಅದು. ಸೊ ಈ ರಕ್ತದಲ್ಲಿ ಇನ್ ಅಧಿಕವಾಗಿರಬೇಕು, ಆದರೆ ಅದು ಒಂದು ಶಕ್ತಿ. ಅದು ಆ ಶಕ್ತಿ ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ರಕ್ತ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ ಮತ್ತು ಯಾಂಗ್ಗಳಲ್ಲಿ ಒಂದೇ ಒಂದು ಎನರ್ಜಿ, ಎರಡೂ ಸೇಮ್ ಎನರ್ಜಿ ಇರುತ್ತೆ. ಅದು ಯಾವುದು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ನೀವು ಇನ್ ಆ್ಯಂಡ್ ಯಾಂಗ್ ಸಂಪೂರ್ಣವಾಗಿ ತಿಳ್ಕೊಂಡ್ಮೇಲೆ ಎರಡರಲ್ಲೂ ಒಂದೇ ಎನರ್ಜಿ ಇದೆ, ಅದು ಯಾವ ಎನರ್ಜಿ ಅನ್ನೋದನ್ನು ಹೇಳ್ತೀನಿ. ಸೊ ನಿಮ್ಮಲ್ಲಿ ಇನ್ ಜಾಸ್ತಿ ಇದ್ದಷ್ಟು ನಿಮ್ಮ ಮನಸ್ಸು ಆದಷ್ಟು ಶಾಂತವಾಗಿರುತ್ತೆ. ಡೀಪರ್ ಸ್ಟೇಟ್ ಆಫ್ ಥಾಟ್ಸ್ ಅಥವಾ ಥಿಂಕಿಂಗ್ ಹೋಗ್ತೀರಾ ನೀವು. ನಿಮ್ಮಲ್ಲಿ ಇನ್ ಜಾಸ್ತಿ ಆದಷ್ಟು ನೀವೇನು ಮಾಡ್ತೀರಾ, ಇನ್ನು ಜಾಸ್ತಿ ಆದಷ್ಟು ಏನು ಮಾಡ್ತೀರಾ, ಸಾಮಾನ್ಯ 50-50 ಇರಬೇಕು ಇನ್ ಆ್ಯಂಡ್ ಯಾಂಗು. ನಿಮ್ಮಲ್ಲಿ ಇನ್ನು ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ, ನಿಧಾನವಾಗಿ ನಿಮ್ಮ ಫಂಕ್ಷನ್ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೋಮಾರಿಗಳಾಗ್ತೀವಿ, ನಿಧಾನವಾಗ್ತೀವಿ, ಕೆಲಸಗಳು ನಿಧಾನ ಆಗುತ್ತೆ, ಮನಸ್ಸಿನ ಸ್ಥಿತಿ ನಿಧಾನ ಆಗುತ್ತೆ, ಶಾಂತ ಸ್ವಭಾವ ಇನ್ನೂ ಶಾಂತವಾಗಿರುತ್ತೆ. ಕೆಲಸ ಮಾಡೋಣ ಇದಂದರೆ ಬೇಡ ನಾಳೆ ಮಾಡೋಣ, ಅರ್ಜೆಂಟೇನಿಲ್ಲ ಆಗುತ್ತೆ. ಒಂದು 10 ನಿಮಿಷ ಟೈಮ್ ಇದೆ, ರೆಸ್ಟ್ ಮಾಡೋ ಬರ್ತೀನಿ ಅಂತ 3 ಗಂಟೆ ನಿದ್ರೆ ಮಾಡ್ತೀವಿ. ಅದು ಇನ್ ಜಾಸ್ತಿ ಆಗಿರೋವಂಥದ್ದು, ಅಂದರೆ 50ಗಿಂತ ಜಾಸ್ತಿ ಇರೋವಂಥದ್ದು. ಎರಡೂ ಸಮ ಪ್ರಮಾಣದಲ್ಲಿದ್ದಾಗ ಏನಾಗುತ್ತೆ, ಆರಾಮಾಗಿರುತ್ತೆ. ಅದೇ ನಿಮ್ಮಲ್ಲಿ ಇನ್ನು ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಇನ್ನು ಕಡಿಮೆ ಆದಾಗ ದೇಹ ಬಿಸಿ ಆಗುತ್ತೆ. ದೇಹ ಬಿಸಿ ಆದರೆ ನಿಮ್ಮ ತಲೆನೂ ಸಹ ಬಿಸಿ ಆಗುತ್ತೆ. ತಲೆ ಬಿಸಿ ಆದಾಗ ಯೋಚನೆಗಳು ಸಿಕ್ಕಾಪಟ್ಟೆ ಜೋರಾಗೂಡುತ್ತೆ. ಮನಸ್ಸು ಶಾಂತವಾದ ಸ್ಥಿತಿಯಿಂದ ಪ್ರಶಾಂತವಾದ ಸ್ಥಿತಿ ಕಡೆಗೆ ಹೋಗೋ ಬದಲು ಅಶಾಂತಿ ಸ್ಥಿತಿ ಕಡೆಗೆ ಹೋಗೋಕ್ಕೆ ಶುರುವಾಗುತ್ತೆ. ನಿಮ್ಮ ಮನಸ್ಸಲ್ಲಿ ಆಲೋಚನೆಗಳು ಒಂದೊಂದಿರೋದು ಸಾವಿರ ಆಗೋಡ್ತಾ ಇರುತ್ತೆ. ಆವಾಗ ಇನ್ನು ಕಡಿಮೆ ಆದಾಗ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆದಾಗ ಏನಾಗುತ್ತೆ, ಆ ಹೀಟನ್ನು ಕಡಿಮೆ ಮಾಡೋದಕ್ಕೆ, ನಿಮ್ಮ ದೇಹವನ್ನು ತಂಪು ಮಾಡೋದಕ್ಕೆ ಹೀಟ್ ಆಗಿರುತ್ತೆ. ಹೀಟ್ ಆದಾಗ ನಿಮ್ಮ ಬಾಡಿಯಲ್ಲಿ ಡ್ರೈನೆಸ್ ತಂತಾನೇ ಜಾಸ್ತಿ ಆಗುತ್ತೆ. ಫಸ್ಟು ಹೀಟ್ ಆಗುತ್ತೆ, ಹೀಟಿಂದ ವಿಂಡ್ ರೈಸ್ ಆಗುತ್ತೆ, ವಿಂಡಿಂದ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ. ಡ್ರೈನೆಸ್ ಕ್ರಿಯೇಟ್ ಆಗಿದ ತಕ್ಷಣ ನಿಮ್ಮ ಒಂದೇ ಒಂದು ಆರ್ಗನ್ ಇದೆ, ಆರ್ಗನ್ ನಿಮಗೆ ಟ್ರಿಗರ್ ಮಾಡುತ್ತೆ. ಏನು ಮಾಡಬೇಕು ಅಂತ ಟ್ರಿಗರ್ ಮಾಡುತ್ತೆ ಹೇಳಿ. ನಿಮ್ಮಲ್ಲಿ ಇನ್ನು ಕಡಿಮೆ ಆಗುತ್ತೆ, ಇನ್ನು ಕಡಿಮೆ ಆಗಿದ ತಕ್ಷಣ ವಿಂಡ್ ರೈಸ್ ಆಗುತ್ತೆ. ವಿಂಡ್ ರೈಸ್ ಆಗಿದ ತಕ್ಷಣ ಹೀಟ್ ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿ ಆಗಿದ ತಕ್ಷಣ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಬಾಡಿಯಲ್ಲಿ. ನಿಮ್ಮ ಬಾಡಿಯಲ್ಲಿ ಡ್ರೈನೆಸ್ ಕ್ರಿಯೇಟ್ ಆಗೋದು, ಡ್ರೈನೆಸ್ ಆಯಿತು ಅಂತ ಹೇಳೋವಂಥದ್ದು ಆರ್ಗನ್ ಯಾವುದು ಯೋಚನೆ ಮಾಡಿ. ಲಂಗ್ಸ್ ಏನಂತ ಹೇಳುತ್ತೆ, ನಾನು ಒಣಗಿದ್ದೀನಿ ಅಂತ ಹೇಳುತ್ತಾ? ನಿಮ್ಗೆ ಸಿಂಪ್ಟಮ್ಸ್ ಶುರು ಆಗುತ್ತೆ ಸರ್, ಸ್ಕಿನ್ ಅಲರ್ಜಿ, ಇನ್ಡೆಫಿಷಿಯನ್ಸಿ ಇಂದನೇ ಅದು ಸ್ಕಿನ್ ಅಲರ್ಜಿ. ಇನ್ನು ಯೋಚನೆ ಮಾಡಿ. ಆಮೇಲೆ ಇದು ಕರೆಕ್ಟ್ ಇದೆ. ಇನ್ನು ಆಮೇಲೆ ಸ್ಟಮಕ್ ಅಲ್ಲಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಆಮೇಲೆ ಲಂಗ್ಸ್ ಅಂಡ್ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಏನೋ ಪ್ರಾಬ್ಲಮ್ ಗೊತ್ತಾಗುತ್ತೆ. ಲಾರ್ಜ್ ಇಂಟೆಸ್ಟೈನ್ ಎಲಿಮಿನೇಷನ್ ಪ್ರಾಬ್ಲಮ್ ಶುರು ಆಗುತ್ತೆ ನಿಮ್ಮಲ್ಲಿ ಇನ್ ಡೆಫಿಷಿಯನ್ಸಿ ಆಗ್ತಾ ಇದ್ರೆ. ನೀವು ಡಯಾಗ್ನೈಸ್ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ನಾನು ಇನ್ನೂ ಬೇಸಿಕಲಿ ಇದ್ದೀನಿ, ಇನ್ ಅಂಡ್ ಯಾಂಗ್ ಥಿಯರಿಯಲ್ಲಿ ಇದ್ದೀನಿ. ಇನ್ ಅಂಡ್ ಯಾಂಗ್ ಥಿಯರಿ ಲೆವೆಲಲ್ಲಿ ಹೇಳಿ ನನಗೆ, ನೀವು ಡಯಾಗ್ನೈಸ್ ಲೆವೆಲಲ್ಲಿ ಬೇಡ. ಇನ್ ಅಂಡ್ ಯಾಂಗ್ ಥಿಯರಿಯಲ್ಲೇ ನೀವು ಇನ್ನು ಕಡಿಮೆ ಆಗಿದ ತಕ್ಷಣ ಏನು ಚೇಂಜ್ ಆಗುತ್ತೆ ಅನ್ನೋದಕ್ಕೆ ನಾನು ನಿಮ್ಗೆ ಇಷ್ಟೊಂದು ಹೇಳಿದೆ, ಬೇಗ ಬರುತ್ತೆ ನಿಮಗೆ ಅಂತ. ಇನ್ನು ಕಡಿಮೆ ಆಗುತ್ತೆ ನಿಮ್ಮ ದೇಹದಲ್ಲಿ. ಫಸ್ಟ್ ಸಿಂಪ್ಟಮ್ಸ್ ಏನು ಬರುತ್ತೆ? ಜ್ವರ ಬರುತ್ತೆ, ಸೀನ್ ಬರುತ್ತೆ,
ಜ್ವರ ಬರುತ್ತೆ. ಈಗ ಮೊದ್ಲು ನಿಮ್ಮ ಸುಸ್ತು ಬರುತ್ತೆ ಸರ್. ಈಗ ನಿಮ್ಮ ದೇಹ ಒಣಗಿದೆ. ಏನು ಕುಣುತ್ತೆ ಗೊತ್ತಾ? ನೀವು ಯಾಂಗ್ ಇರೋ ಕಡೆ ಅಂದ್ರೆ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ, ಅರ್ಧ ಗಂಟೆ ನಡೆದಿದ್ದೀರಾ. ಬಿಸಿಲಲ್ಲಿ ನಡೆದಿದ ತಕ್ಷಣ ನಿಮ್ಮ ಇನ್ನೇನಾಯ್ತು? ಕಡಿಮೆ ಆಯಿತು. ಇನ್ನು ಕಡಿಮೆ ಆಗಿರೋದು ಯಾರು ಹೇಳ್ತಾರೆ? ನನಗೆ ಇನ್ನು ಬೇಕು ಅಂತ ಯಾರು ಹೇಳೋದು ನಿಮಗೆ? ಫಸ್ಟು ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆಗುತ್ತೆ, ಏನಾದ್ರು ನೀರು ಕುಡಿಬೇಕು ಅನ್ಸುತ್ತೆ. ಅದೇ ಡ್ರೈನೆಸ್ ಆದ್ರೇನೆ ಬಾಯಾರಿಕೆ ಆಗೋದು, ಇಲ್ಲಾಂದ್ರೆ ಆಗೋದೇ ಇಲ್ಲ. ಅದಕ್ಕೆ ನಿಮಗೆ ಕ್ಲಿಯರ್ ಆಗಿ ಹೇಳಿದೆ ನಾನು. ಇನ್ನು ಕಡಿಮೆ ಆಗುತ್ತೆ, ಇನ್ನು ಕಡಿಮೆ ಆಗಿದ ತಕ್ಷಣ ವಿಂಡ್ ರೈಸ್ ಆಗುತ್ತೆ, ವಿಂಡ್ ರೈಸ್ ಆಗಿದ ತಕ್ಷಣ ಹೀಟ್ ಜಾಸ್ತಿ ಆಗುತ್ತೆ, ಆಮೇಲೆ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ. ಆ ಡ್ರೈನೆಸ್ ಕ್ರಿಯೇಟ್ ಆಗಿದ್ದನ್ನು ಯಾರು ಹೇಳೋದು ಅಂದರೆ ಫಸ್ಟು ಟಂಗು. ಇದೆಲ್ಲ ನಿಮಗೆ ಗೊತ್ತಿಲ್ದಿರ ನಡೆಯುವಂಥ ಕ್ರಿಯೆಗಳು ಇಷ್ಟೂ ನಿಮಗೆ ಗೊತ್ತಾಗೋದು ಯಾವುದು ಅಂದರೆ ಬಾಯಾರಿಕೆ ಆಗಿದ್ದು ಮಾತ್ರನೇ ಗೊತ್ತಾಗೋದು ಅಲ್ವಾ? ಸೊ ಬಾಯಾರಿಕೆ ಆದಾಗ ಏನು ಮಾಡ್ತೀವಿ? ನೀರು ಕುಡಿತೀವಿ. ಶಕ್ತಿ ಬಂದಂಗ ಆಗುತ್ತೆ ದೇಹಕ್ಕೆ. ಎಲ್ಲಿಂದ ಬರುತ್ತೆ ಶಕ್ತಿ? ಅದು ನೀರು ಇನ್ನಲ್ಲಿ ಇರುತ್ತಲ್ಲ ಸರ್, ಇನ್ ಎನರ್ಜಿ. ಸೊ ಯಾಂಗ್ ರೈಸ್ ಆಗಿರುತ್ತೆ ಬಾಡಿಯಲ್ಲಿ. ಇನ್ ಬಂದಾಗ ಏನಾಗುತ್ತೆ? ಯಾಂಗ್ ಕಡಿಮೆ ಆಗುತ್ತೆ. ಯಾಂಗ್ ಕಡಿಮೆ ಆಗುತ್ತೆ ಮೀನ್ಸ್ ರೈಸ್ ಆಗಿರುವಂಥದ್ದು. ಅಬ್ನಾರ್ಮಲ್ ಇರ್ತಕ್ಕಂತಹ ಯಾಂಗು ನಾರ್ಮಲ್ಗೆ ಬರುತ್ತೆ. ಕರೆಕ್ಟಾ? ಹೌದು ಸರ್. ಹೌದು. ಸೊ ಇನ್ನು ಯಾಂಗನ್ನು ಕಡಿಮೆ ಮಾಡುತ್ತೆ ಮೀನ್ಸ್ ನಾರ್ಮಲೈಸ್ ಮಾಡುತ್ತೆ. ಸೊ ಇನ್ನಲ್ಲಿ ಇರ್ತಕ್ಕಂತಹ ಇನ್ ಎನರ್ಜಿ ಯಾಂಗನ್ನು ಪೋಷಣೆ ಮಾಡುತ್ತೆ. ಉರಿತಾ ಇರೋ ಬೆಂಕಿ ಮೇಲೆ ನೀರು ಹಾಕಿ ಆರಿಸೋದು ಬೇರೆ, ಅದು ನೇಚರ್. ಯಾವಾಗ ಅದು ಗ್ಯಾಸ್ಟ್ರಿಕ್ಕಿಗೆ ನಾವು ಒಂದು OMSD ಮಾತ್ರೆ ತಿನ್ನಿಸಿದಾಗ ಉರಿತಾ ಇರೋ ಬೆಂಕಿಯಲ್ಲಿ ಒಮೆಜ್ ನೀರು ಹಾಕ್ಬಿಟ್ಟು ಆರಿಸ್ಬಿಡ್ತೀವಿ. ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅದು. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಈ ಸಿನರಿಯೋ ಅಂತ ತಗೊಂಡಾಗ ಯಾಂಗ್ ಕಡಿಮೆ ಮಾಡೋದಕ್ಕೆ ಪೋಷಣೆಯನ್ನು ಬಳಸ್ತಾ ಇದ್ದೀವಿ. ಇದೇ ಥಿಯರಿನ ನೀವು ಪೇಷಂಟ್ ಮೇಲೆ ಅಪ್ಲೈ ಮಾಡಬೇಕು. ಯಾಂಗ್ ರೈಸ್ ಆಗಿದೆ, ಅವನು ವಾಕಿಂಗ್ ಮಾಡ್ಕೊಂಡು ಬಂದಿರೋದಿಲ್ಲ, ಅವನು ಕಾಯಿಲೆ ಇಟ್ಕೊಂಡು ಬಂದಿರ್ತಾನೆ. ಈ ಪ್ರಿನ್ಸಿಪಲ್ನ ನೀವು ಅಲ್ಲಿ ಉಪಯೋಗ ಮಾಡ್ಕೊಳ್ಳಿ. ಯಾಂಗ್ ರೈಸ್ ಆಯಿತು. ಯಾಕೆ ಯಾಂಗ್ ರೈಸ್ ಆಯಿತು? ಇವನಲ್ಲಿ ಇನ್ನು ಕಡಿಮೆ ಆಗಿದೆ. ನೀರು ಕುಡಿಸಿದ್ರೆ ಸಾಕಾಗುತ್ತಾ? ಸಿನರಿಯೋನೇ ಬೇರೆ ಇದು. ಸೊ ಈ ಸಿನರಿಯೋನ ನೀವು ಏನು ಮಾಡಬೇಕು? ಡಯಾಗ್ನೈಸ್ ಮಾಡಬೇಕು. ಸೊ ದಿಸ್ ಈಸ್ ಕಾಲ್ಡ್ ಇನ್ ಆ್ಯಂಡ್ ಯಾಂಗ್ ಪ್ರಿನ್ಸಿಪಲ್. ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಡಯಾಗ್ನೈಸಲ್ಲೂ ಇನ್ ಆ್ಯಂಡ್ ಯಾಂಗನ್ನು ತಗೋಬೇಕು, ಕನ್ಸಿಡ್ರೇಷನ್ ಮಾಡ್ಕೋಬೇಕು. ಇಲ್ಲಿಂದ ನೀವು ಮುಂದಕ್ಕೆ ಹೋದರೆ ಇನ್ ಆ್ಯಂಡ್ ಯಾಂಗ್ ಪರ್ಫೆಕ್ಷನ್ ನೀವು ತೊಗೊಂಡ್ರೆ 100% ನೀವು ಯಾವುದು ಎಲಿಮೆಂಟಲ್ ಥಿಯರಿಯಲ್ಲಿ ನೀವು ತರವಾಗ್ತೀರಾ. ಇಲ್ಲಾಂದರೆ ಒನ್ಸ್ ಅಗೇನ್ ಎಲಿಮೆಂಟಲ್ ಥಿಯರಿಯಲ್ಲಿ ನಾವು ಕನ್ಫ್ಯೂಷನ್ ಮಾಡ್ಕೊಳ್ತೀವಿ, ರಾಂಗ್ ಡಯಾಗ್ನೈಸ್ ಮಾಡ್ತೀವಿ, ರಾಂಗ್ ಟ್ರೀಟ್ಮೆಂಟ್ ಹೋಗುತ್ತೆ. ಸೊ ಇದಾಗಲಿಲ್ಲ ಅಂದರೆ ಇನ್ನೊಂದು ಟ್ರೀಟ್ಮೆಂಟು ಅಂತ ನಾವು ಬೇರೆ ಟ್ರೀಟ್ಮೆಂಟ್ಗಳನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇನ್ ಆ್ಯಂಡ್ ಯಾಂಗ್ ಪ್ರಿನ್ಸಿಪಲ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಕಡಿಮೆ ಆದರೆ ಯೂಶ್ವಲಿ ಏನಾಗುತ್ತೆ? ನಿಮಗೆ ಆಯಾಸ ಆಗುತ್ತೆ, ಸುಸ್ತಾಗುತ್ತೆ, ದೇಹದಲ್ಲಿ ಯಾಂಗ್ ರೈಸ್ ಆಗುತ್ತೆ. ಸೊ ಯಾಂಗ್ ರೈಸ್ ಆಗೋದ್ರಿಂದ ಆಲ್ಮೋಸ್ಟ್ ನಿದ್ರೆಗೆ ಮೊದಲ ಆದ್ಯತೆ. ಬಿಸಿ ಜಾಸ್ತಿ ಇದ್ದರೆ ನಿದ್ರೆ ಕಡಿಮೆ ಆಗುತ್ತೆ ಸಹಜವಾಗಿ. ನೀವು ಪ್ರಕೃತಿಯಲ್ಲೂ ಸಹ ಬೇಸಿಗೆ ಕಾಲದಲ್ಲಿ ನೀವು ಮಾಡೋವಂಥ ನಿದ್ರೆಗೂ ಚಳಿಗಾಲದಲ್ಲಿ ಮಾಡೋವಂಥ ನಿದ್ರೆಗೂ ಮತ್ತು ಸಮಕಾಲಿಕ ಸಮಯ, ಈ ಕಡೆ ಬೇಸಿಗೆನೂ ಅಲ್ಲ ಈ ಕಡೆ ಚಳಿನೂ ಅಲ್ಲ, ಆ ಸಮಯದಲ್ಲಿ ಮಾಡ್ತಕ್ಕಂತಹ ನಿದ್ರೆಗೂ ತುಂಬ ವ್ಯತ್ಯಾಸ ಇದೆ. ನೀವು ಪ್ರತಿಯೊಬ್ಬರು ವರ್ಷ ಪೂರ್ತಿ ನಾನು ಹೇಗೆ ನಿದ್ರೆ ಮಾಡ್ತಾ ಇದ್ದೀನಿ, ಯಾವ ಸಮಯದಲ್ಲಿ ನಾನು ರೆಸ್ಟಲ್ಲಿ ಜಾಸ್ತಿ ಮಾಡ್ತೀನಿ, ಯಾವ ಸಮಯದಲ್ಲಿ ಆ್ಯಕ್ಟಿವ್ ಆಗಿರ್ತೀನಿ, ಇದನ್ನು ನೋಟ್ ಮಾಡ್ಕೊಂಡು ಬನ್ನಿ. ನಿಮಗೆ ವರ್ಷ ಪೂರ್ತಿ ಸೀಸನ್ನಲ್ಲಿ ಈ ಸೀಸನ್ ಇನ್ನು ಈ ಸೀಸನ್ ಯಾಂಗ್, ಈ ಸೀಸನ್ ಇನ್ನು ಈ ಸೀಸನ್ ಯಾಂಗ್. ಸೊ ಸೀಸನ್ ವೈಸು ನೀವು ಪೇಷಂಟ್ಗಳನ್ನ ಟ್ರೀಟ್ ಮಾಡುವಂಥದ್ದು. ಬೇಸಿಗೆ ಕಾಲದಲ್ಲಿ ಟ್ರೀಟ್ ಮಾಡಬೇಕಾದ್ರೆ ನೀವು ಬೇಸಿಗೆ ಕಾಲನೂ ನೋಡಬೇಕು, ಬಾಡಿಯಲ್ಲಿರ್ತಕ್ಕಂಥ ಯಾಂಗು ನೋಡಬೇಕು, ಇನ್ ಎನರ್ಜಿನೂ ಸಹ ನೋಡಬೇಕು. ನೀವು ಇದಿಷ್ಟು ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಕ್ಕುತ್ತೆ.